ಮೋಕ್ಷಿಕ ಅಕಾಡೆಮಿ. ಸೊ ಫೈನಲ್ ರಿಸಲ್ಟ್ ಅಂದರೆ ಥರ್ಡ್ ರೌಂಡ್ ಅಥವಾ ಫೈನಲ್ ರೌಂಡ್ ಅಂತ ಏನು ಹೇಳ್ತೀವಿ, ಅದು ರಿಸಲ್ಟ್ನ ಈಗ ಬಿಟ್ಟಿದ್ದಾನೆ. ಸೊ ಮೇನ್ ಪೇಜಲ್ಲಿ ನಿಮಗೆ ಅದು ಎಲ್ಲೂ ಹಾಕಿಲ್ಲ. ನೀವೇನು ಮಾಡಿ ಅಂತ ಹೇಳಿದ್ರೆ ಅಡ್ಮಿಷನ್ಗೆ ಹೋಗಿ ಅಲ್ಲಿ PGCET 2024 ಹೋಗಿ ಅಲ್ಲಿ ನಿಮಗೆ ನೋಡ್ಬೋದು. ಸೊ PGCET ಅಂತಿಮ ಸುತ್ತಿನ ಸೀಟ್ ಹಂಚಿಕೆ ಫಲಿತಾಂಶ ಲಿಂಕ್ ಅಂತಿದೆ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಪೇಜ್ ಓಪನ್ ಆಗ್ತದೆ. ಸೊ ನಿಮ್ಮ ನಂಬರ್ನ ನೀವು ಅಲ್ಲಿ ಹಾಕಿದಾಗ ಸಬ್ಮಿಟ್ ಕೊಟ್ಟರೆ ಸೊ ರಿಸಲ್ಟ್ ಓಪನ್ ಆಗ್ತದೆ. ಸೊ ಯಾವ ಕಾಲೇಜ್ ಸಿಕ್ಕಿದೆ ನಿಮಗೆ, ಹಾಗೂ ಎಷ್ಟು ಪೇಮೆಂಟನ್ನು ಮಾಡಬೇಕು, ಯಾವ ಕ್ಯಾಟಗರಿಲಿ ಸಿಕ್ಕಿದೆ ಅಂತ. ಇವ್ರ ಕ್ಯಾಟಗರಿ ಬಂದು ST ಕ್ಯಾಟಗರಿ, ಬಟ್ ಇವ್ರಿಗೆ ಜನರಲ್ ಮೆರಿಟಲ್ಲಿ ಅಲಾಟ್ ಆಗಿದೆ. ಅಂದರೆ GM ಅಲ್ಲೇ ಸೀಟ್ಸು ಜಾಸ್ತಿ ಅವೈಲಬಲ್ ಆಗಿರೋದ್ರಿಂದ ಇವ್ರಿಗೆ ಜನರಲ್ ಮೆರಿಟಲ್ಲೇ ಅಲಾಟ್ ಆಗಿದೆ. ಇಟ್ ಡಸಂಟ್ ಮೀನ್ ಅವರು ST ಕ್ಯಾಟಗರಿಲಿ ಬಂದಿಲ್ಲ ಅಂತಲ್ಲ. ಸೊ ನಾನು ಮುಂಚೆನೇ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಕ್ಯಾಟಗರಿ ವೈಸು ಯಾವ ರೀತಿ ಅಲಾಟ್ ಮಾಡ್ತಾರೆ ಅಂತ. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಎಲ್ಲರೂ ಫೈನಲ್ ರೌಂಡ್ನ ಫೈನಲ್ ರಿಸಲ್ಟನ್ನು ಕೊಟ್ಟಿದ್ದಾನೆ. ಸೊ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇಲ್ಲಿ ಕೆಳಗಡೆನೇ ಕೊಟ್ಟಿರ್ತಾನೆ, ಬಟ್ ಇಲ್ಲೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ನೀವು ಯಾವಾಗ ಜಾಯ್ನ್ ಆಗಬೇಕು ಅಂತ. ಸೊ ಮಾರ್ನಿಂಗ್ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು. ಸೊ ನಾನು ಇನ್ನೊಂದು ಸರಿ ಕಾಲ್ ಮಾಡಿ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.